1, 2, 3, 4. ಇಡ್ಲಿನೇ ಇಷ್ಟಪಡದೇ ಇರೋರು ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ. ನಿಜವಾಗ್ಲೂ ಒಂದಲ್ಲ 4 ಇಡ್ಲಿ ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗಾದರೆ ತುಂಬ ಸಿಂಪಲಾಗಿ ಮಾಡ್ಬೋದು, 5 ನಿಮಿಷ ಸಾಕು. ತುಂಬ ಸಿಂಪಲ್ಲಾಗಿ ನಮ್ಮ ಹಳ್ಳಿ ಕಡೆ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ ನೋಡೋಣ. ನಮ್ಮ ಮಲೆನಾಡು ಇಡ್ಲಿ ಸಾಂಬಾರ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ ಪಾನ್ ತೊಗೊಂಡು ಅದಕ್ಕೆ 1 ಟೀ ಗ್ಲಾಸ್ ಆಗುವಷ್ಟು ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಅದಕ್ಕೆ 2 ಟೀ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ, ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 5 ರಿಂದ 6 ನಾರ್ಮಲ್ ಖಾರ ಇರುವಂತಹ ಮೆಣಸಿನಕಾಯಿ ಹಾಕಿ, ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು, ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ, 1 ಟೊಮೊಟೊ ಹಣ್ಣನ್ನು ಹಾಕಿ, ದೊಡ್ಡದಾಗಿರಬೇಕು ಟೊಮೊಟೊ, ಸ್ವಲ್ಪ ದೊಡ್ಡದಾಗಿರೋದು, ಚಿಕ್ಕದಾದರೆ ಸ್ವಲ್ಪ 2 ಹಾಕಿ ಮುಚ್ಚಿ ಬೇಯೋದಕ್ಕೆ ಇಟ್ಬಿಡೋಣ. ಇದಕ್ಕೆ ಬೇಕಾಗಿರುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಬೌಲ್ಗೆ 1/4 ಸ್ಪೂನ್ ಆಗುವಷ್ಟು ಜೀರಿಗೆ, ಸಾಸಿವೆ, ಸೋಂಪು ಹಾಕಿಟ್ಕೊಳ್ಳಿ. 2 ಮೆಣಸಿನ್ಕಾಯಿನ ಈ ಥರ ಉದ್ದಕ್ಕೆ ಸೀಲ್ ಇಟ್ಕೋಬೇಕು. ಇದು ತುಂಬ ನಾರ್ಮಲ್ ಖಾರ ಇರುವಂಥದ್ದಾದರೆ ತುಂಬ ಚೆನ್ನಾಗಾಗುತ್ತೆ, ಜಾಸ್ತಿ ಖಾರ ಇರೋದು ತಗೋಬೇಡಿ. ಆನಂತರ ಇಲ್ಲಿ ನಾನು ಒಂದು ದೊಡ್ಡದಾಗಿರುವಂತಹ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಚಿಕ್ಕದಾದರೆ 2 ತೊಗೊಳ್ಳಿ. ಈ ಥರ ಉದ್ದುದ್ದ ಹೆಚ್ಚಿಟ್ಕೊಂಡು ಆನಂತರ ಒಂದು ದೊಡ್ಡದಾಗಿರುವಂತಹ 2 ಬೆಳ್ಳುಳ್ಳಿಯನ್ನು ಈ ಥರ ಜಜ್ಕೊಂಡ್ರೆ ಆಗುತ್ತೆ. ಆನಂತರ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಕಾದ ನಂತರ ಅದಕ್ಕೆ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಆನಂತರ ಎತ್ತಿಟ್ಕೊಂಡಿರುವಂಥ ಸಾಸಿವೆ, ಜೀರಿಗೆ, ಸೋಂಪು, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಇದು ಬೆಂದಿರುತ್ತೆ. ಬೆಂದಿರ್ತಕ್ಕಂಥ ಹೆಸರುಬೇಳೆ, ಟೊಮೊಟೊ ಇಲ್ಲಿ ನೋಡಿ ಈ ಥರ ಆಗಿರುತ್ತೆ. ಬೆಂದಿದ್ದ ಹೆಸರುಬೇಳೆ, ಮೆಣಸಿನ್ಕಾಯಿ, ಟೊಮೊಟೊನ ಸ್ವಲ್ಪ ಹೀಗೆ ಚಮಚದಲ್ಲಿ ಜಜ್ಕೊಳ್ಳಿ. ಆನಂತರ ನಾವು ಮಾಡಿಟ್ಕೊಂಡಿರುವಂತಹ ಫ್ರೈಗೆ ಇದಿಷ್ಟನ್ನು ಸುರಿದು 2 ಸ್ಪೂನ್ ಆಗುವಷ್ಟು ಇಡ್ಲಿ ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಡ್ಲಿ ಸಾಂಬಾರ್ ಪೌಡರ್ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಬೋದು. ಆನಂತರ ಸ್ವಲ್ಪ ಬೇಕಾಗುವಷ್ಟು ನೀರು ಹಾಕ್ಕೊಂಡು, ಸ್ವಲ್ಪ ಇಂಗು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಟ್ಕೊಳ್ಳಿ. ಒಂದು 5 ನಿಮಿಷ ಆದ ತಕ್ಷಣ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಎಷ್ಟು ಘಮ ಘಮ ಅನ್ನುತ್ತೆ ಅಂದರೆ, ಒಂದ್ಸತಿ ಈ ಥರ ಟ್ರೈ ಮಾಡಿ. ನಿಜವಾಗ್ಲೂ ಪದೇ ಮಾಡ್ಕೊಂಡು ತಿಂತೀರಾ. ಮಕ್ಕಳು ಬಾಕ್ಸಿಗೆ ಏನಾದರೂ ಹಾಕಿದ್ರೆ ಬಾಕ್ಸ್ ಎಲ್ಲ ಖಾಲಿ ಆಗುತ್ತೆ. ಇಡ್ಲಿ ಇಷ್ಟಪಡದೇ ಇರೋರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತೀರಾ. ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ರೆಡಿ ಆಯಿತು. ನೋಡಿದ್ರಲ್ಲ ಯಾವ ರೀತಿಯಾಗಿ ಬಂತು ಅಂತ. ನೀವು ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್.